ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ಇಂಡಕ್ಷನ್ ಸ್ಟವಿನ ಒಂದು ಡೆಮೋ ಮತ್ತು ಮಸಾಲೆ ಟೀಯನ್ನು ಮಾಡ್ತಾ ಇದ್ದೇನೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯವೇ, ಆದರೂ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾನಿವತ್ತು ಇಂಡಕ್ಷನ್ ಸ್ಟವಿನ ಡೆಮೋ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ನೋಡಿ, ಸ್ಟವ್ಗೆ ಕರೆಂಟ್ ಬಂತು, ಬಟ್ ಆನ್ ಆಗಲಿಲ್ಲ. ಇಲ್ಲಿ ಆನ್ ಆಫ್ ಸ್ವಿಚ್ ಉಂಟು, ಅದನ್ನು ಕ್ಲಿಕ್ ಮಾಡಬೇಕು. ಇವಾಗ ನೋಡಿ, ಇಲ್ಲಿ ಆನ್ ಆಯಿತು. ನೋಡಿ, ಇದು ಇಂಡಕ್ಷನ್ ಬೇಸ್ ಇರುವ ಪಾತ್ರೆ. ಈ ಪಾತ್ರೆ ಸಪೋರ್ಟ್ ಆಗ್ತದೆ, ಸ್ಟೀಲು ಸಪೋರ್ಟ್ ಆಗ್ತದೆ, ಅಲ್ಯೂಮಿನಿಯಮ್ ಸಪೋರ್ಟ್ ಆಗ್ತದೆ, ಕಾಪರ್ ಬಾಟಮ್ ಪಾತ್ರೆ ಕೂಡ ಸಪೋರ್ಟ್ ಆಗ್ತದೆ, ಮತ್ತು ಸಿರಾಮಿಕ್, ಫೈಬರ್ ಆ ಥರದ ಪಾತ್ರೆ ಎಲ್ಲ ಸಪೋರ್ಟ್ ಆಗೋದಿಲ್ಲ. ಮತ್ತು ಕೂಡ ಈ ಪಾತ್ರದ ತಳಭಾಗ ಫ್ಲ್ಯಾಟ್ ಆಗಿರಬೇಕು. ಆ ರೀತಿಯ ಪಾತ್ರ ಮಾತ್ರ ಇಟ್ಕೊಂಡು ನಾವು ಅಡುಗೆ ಮಾಡಬೇಕು. ಇಲ್ಲಿ ನಾನು ಸ್ಟವ್ವಿಗೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಸ್ಟವನ್ನು ಆನ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಫಂಕ್ಷನ್ ಬಟನ್ ಇದೆ. ಇದರ ಮುಖಾಂತರ ಯಾವ ಅಡುಗೆ ಮಾಡ್ತೇವೆ ಅದನ್ನು ನಾವಿಲ್ಲಿ ಸೆಟ್ ಮಾಡಿಕೊಳ್ಬೋದು. ಪ್ರೆಷರ್ ಕುಕ್ಕರಿಗೆ ಸೆಟ್ ಆಗಿದೆ ಇದು. ನೋಡಿ, ನಾನಿಲ್ಲಿ ಪಾತ್ರೆ ಇದನ್ನು ತೆಗಿತೇನೆ. ಇಲ್ಲಿ ನೋಡಿ, E0 ಅಂತ ಬರ್ತಾ ಉಂಟು, ಅಂದರೆ ಇಲ್ಲಿ ಪಾತ್ರ ಇಲ್ಲ ಅಂತ ತೋರಿಸ್ತಾ ಉಂಟು. ಹಾಗೆ ನಾವು ಇದಕ್ಕೆ ಸಪೋರ್ಟ್ ಆಗದ ಪಾತ್ರವನ್ನು ಇಟ್ಟರೆ ಕೂಡ ಇದೇ ರೀತಿ ಬರೋದು. ಈಗ ನೋಡಿ, ಇಲ್ಲಿ ನೋಡಿ, ಈ ಪಾತ್ರೆಯನ್ನು ಇಡ್ತಾ ಇದ್ದೇನೆ ನೋಡಿ. ಅಂದರೆ ಇದು ಫೈಬರ್ ಪಾತ್ರ, ಅಂದರೆ ಇದಕ್ಕೆ ಇದು ಸಪೋರ್ಟ್ ಆಗೋದಿಲ್ಲ ಈ ಕುಕ್ಕರಿಗೆ. ಇಲ್ಲಿ ಕೂಡ EO ತೋರಿಸ್ತಾ ಉಂಟು ನೋಡಿ. ನೋಡಿ, ಇದನ್ನು ಇಡ್ತಾ ಇದ್ದೇನೆ ಈಗ. ನೋಡಿ, ಇಲ್ಲಿ ಪ್ರೆಷರ್ ಕುಕ್ಕರಿಗೆ ಇದು ಸೆಟ್ ಆಗಿದೆ. ಇಲ್ಲಿ ನೋಡಿ, ಫಂಕ್ಷನ್ ಬಟನ್ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡಿ, ಸೌಟಿಗೆ ಬಂತು ನೋಡಿ, ಕರಿ, ಮಿಲ್ಕ್. ಇಲ್ಲಿ ಟೈಮರ್ ಕೂಡ ಇದ್ದ ಕಾರಣ ನಾವು ಅಡುಗೆಯನ್ನು ಒಂದು ಟೈಮಿಗೆ ಸೆಟ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅಷ್ಟೊತ್ತಿಗೆ ಸ್ಟವ್ ಆಫ್ ಆಗ್ತದೆ. ಇಲ್ಲಿ ಡೌನ್ ಮತ್ತು ಅಪ್ ಅಂತ 2 ಬಟನ್ ಉಂಟು. ಅಂದರೆ ಇದು ನಮಗೆ ಹೀಟನ್ನು, ಈ ಅಪ್ ಇಲ್ಲಿ ಪ್ಲಸ್ ಉಂಟು ನೋಡಿ, ಇಲ್ಲಿ ನೋಡಿ, ಈಗ 1400ಗೆ ಬಂತು. ಅಂದರೆ ಇಲ್ಲಿ ಹೀಟನ್ನು ಜಾಸ್ತಿ ಮಾಡ್ತದೆ ಅಂತ. ನಮಗೆ ಹೀಟು ಕಡಿಮೆ ಮಾಡಬೇಕು ಅಂದಿದ್ದರೆ ಇಲ್ಲಿ ಡೌನ್ಗೆ ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ನೋಡು, 1200ಗೆ ಬಂತು. ವ್ಯಾಟ್ಸ್ ಇಷ್ಟು ಉಂಟು ನೋಡಿ. ಇಲ್ಲಿ ಇನ್ನೂ ಕಡಿಮೆ ಮಾಡಬೇಕು ಅಂತಿದ್ರೆ ನೋಡಿ 1000ಗೆ ಬಂತು. ಇಲ್ಲಿ ಇನ್ನೂ ಕಡಿಮೆ ಮಾಡಬೇಕು ಅಂತಿದ್ರೆ ನೋಡಿ 800ಗೆ ಬಂತು. ಹಾಗೆ ಇಲ್ಲಿ ನಮಗೆ ಹೀಟು ಜಾಸ್ತಿ ಮಾಡಬೇಕು ಅಂತಿದ್ರೆ ಪ್ಲಸ್ ಬಟನನ್ನು ಒತ್ತಿಕೊಂಡೋದ್ರೆ ಆಯಿತು. ಕಡಿಮೆ ಮಾಡಬೇಕು ಅಂತಿದ್ರೆ ಡೌನ್ ಬಟನನ್ನು ಒತ್ತಿದ್ರೆ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿ 4 ಲೈನ್ ಬರ್ತಾ ಉಂಟು. ಅಂದರೆ ನಾವು ಕೂಡಲೇ ಸ್ವಿಚ್ ಬೋರ್ಡಲ್ಲಿ ಸ್ವಿಚ್ ಆಫ್ ಮಾಡಲಿಕ್ಕಿಲ್ಲ. ಈ ಫ್ಯಾನ್ ನಿಂತ ನಂತರ ಸ್ವಿಚ್ ಬೋರ್ಡಲ್ಲಿ ಸ್ವಿಚ್ ಆಫ್ ಮಾಡಿದರೆ ಆಯಿತು. ಮಸಾಲೆ ಟೀಗೆ ಇಲ್ಲಿ 2 ಏಲಕ್ಕಿ, 1 ಇಂಚಿನಷ್ಟು ಶುಂಠಿಯನ್ನು ಹೀಗೆ ಜಜ್ಜಿಕೊಂಡಿದ್ದೇನೆ. ಹಾಗೆ 4 ಲವಂಗದ ಈ ಮೊಗ್ಗು ಮಾತ್ರ ಸಾಕು ನೋಡಿ, ಇದು ಮಾತ್ರ ಸಾಕು. ಈ ದಂಟು ಬೇಡ, ಇದನ್ನು ಮಾತ್ರ ಹಾಕಿಕೊಂಡ್ರೆ ಆಯಿತು. ಆನಂತರ ಚಹಾ ಹುಡಿ, ಸಕ್ಕರೆ, ಹಾಲು. ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಹಾಗೆ ಗುದ್ದಿದ ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 2 ಏಲಕ್ಕಿ, ಹಾಗೆ ಲವಂಗದ ನೋಡಿ ಈ ಮೊಗ್ಗನ್ನು ಮಾತ್ರ ಹಾಕಿದರೆ ಸಾಕು. ಇಷ್ಟನ್ನು ಮಾತ್ರ, ಈ ಕಡ್ಡಿಯನ್ನು ಹಾಕಲಿಕ್ಕಿಲ್ಲ. ಇದನ್ನು ಇಲ್ಲಿ ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಉಂಟು. ಅಷ್ಟೊತ್ತಿಗೆ ನಾನು ಇವಾಗ 2 ಗ್ಲಾಸಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಕುದಿಬೇಕು. ಅಂದರೆ ಇದರ ಶುಂಠಿ, ಲವಂಗ ಮತ್ತು ಏಲಕ್ಕಿಯ ಫ್ಲೇವರ್ ಎಲ್ಲ ಅದಕ್ಕೆ ಬಿಡಬೇಕು. ಅಷ್ಟರ ತನಕ ಚೆನ್ನಾಗಿ ಒಮ್ಮೆ ಕುದಿಸ್ಕೊಳ್ಳುವ. ಇಲ್ಲಿ ನೋಡಿ, ಇವಾಗ ಹಾಲು ಕುದೀತಾ ಉಂಟು, ಚೆನ್ನಾಗಿ ಕುದೀಲಿ. ಇವಾಗ ನಾನು ಇದಕ್ಕೆ 3 ಚಮಚ ಚಹಾದ ಹುಡಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು. ಅಂದರೆ ಚಹಾ ಹುಡಿಯ ಕನರೆಲ್ಲ ಬಿಡಬೇಕು. ಈ ಮಸಾಲೆ ಟೀ ಉಂಟಲ್ಲ, ಒಳ್ಳೆ ಒಂದು ಫ್ಲೇವರ್ ಇರ್ತದೆ. ಅಂದರೆ ನಮಗೊಂದು ಮುಖಕ್ಕೆ ಹೊಡೆಯುವಂಥ ಫ್ಲೇವರ್ ಕೂಡ ಎಲ್ಲ ಹದವಾಗಿರ್ತದೆ ನೋಡಿ. ಏಲಕ್ಕಿ, ಲವಂಗ, ಶುಂಠಿ ಎಲ್ಲ ಹಾಕಿದ ಕಾರಣ ಒಂದು ಸ್ವಲ್ಪ ಖಾರ ಆಗಿ, ಸ್ವಲ್ಪ ಸಣ್ಣಕ್ಕೆ ಶೀತಲ ಇದ್ದರೆ ಮತ್ತು ಗಂಟಲು ಕಿಚ್ಚಿ ಇದ್ದರೆ ಅಲ್ಲ, ಇದನ್ನೆಲ್ಲ ಕುಡಿದ್ರೆ ಒಳ್ಳೆಯದಾಗ್ತದೆ. ಮತ್ತು ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಇದು. ಇನ್ನು ನಾನು ಇದಕ್ಕೆ 3 ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ. ಇಷ್ಟಾದರೆ ಸಾಕು. ಇದನ್ನು ನಾವಿನ್ನು ಸೋಸಿಕೊಳ್ಳುವ. ಇಲ್ಲಿ ನಾನು ಚಹಾವನ್ನು ಪಾಟೆಗೆ ಹಾಕಿ 2 ಸಲ ಆಚೆ ಈಚೆ ಮಗುಚಿಕೊಂಡಿದ್ದೇನೆ ನೋಡಿ.
ಒಳ್ಳೆ ಒಂದು ಮಸಾಲೆ ಟೀ ರೆಡಿ ಆಯಿತು ಸ್ನೇಹಿತರೆ. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ನನಗೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.